ಎಲ್ಲರೂ ಹೇಗಿದ್ದೀರಾ? ನಮ್ಮ ಭಾರತದಲ್ಲಿ ಹಲವಾರು ಸಿಹಿ ತಿಂಡಿಗಳಿದ್ದಾವೆ. ಅದರಲ್ಲಿ ಒಂದು ಮೈಸೂರು ಪಾಕ್. ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ತಿಂದಿರ್ತೀರ. ಬಟ್ ಒಬ್ಬರಾದ್ರೂ ಅಂದ್ಕೊಂಡಿರ್ತೀರಲ್ವ, ಮೈಸೂರು ಪಾಕ್ ಹೇಗೆ ಬಂತು, ಇದನ್ನು ಯಾರು ತಯಾರು ಮಾಡಿದರು, ಹೇಗೆ ತಯಾರು ಮಾಡಿದರು, ಇದಕ್ಕೆ ಮೈಸೂರು ಪಾಕ್ ಅಂತ ಹೆಸರು ಯಾಕೆ ಇಟ್ಟರು ಅಂತಂದು ಅಲ್ವಾ? ಇದಕ್ಕೆ ಕರೆಕ್ಟಾಗಿ ಇವತ್ತು ಉತ್ತರ ಹೇಳ್ತೀನಿ ಬನ್ನಿ. 1935ರಲ್ಲಿ ಮೈಸೂರು ಸಂಸ್ಥಾನದ ಪ್ರಮುಖ ರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಆಳ್ವಿಕೆಯಲ್ಲಿ ಆ ಮನೆಯ ಪ್ರಮುಖ ಅಡಿಗೆ ಭಟ್ರು ಮಾಧವಪುರವಾಗಿರ್ತಾರೆ. ಇವರು ಒಂದಿನ ರಾಜರಿಗೋಸ್ಕರ ಎಲ್ಲ ರೀತಿ ಅಡುಗೆ ತಯಾರು ಮಾಡಿರ್ತಾರೆ, ಆದರೆ ಸ್ವೀಟ್ ಮಾಡಿರಲ್ಲ. ಅದೇ ಯೋಚನೆ ಇರೋ ಟೈಮಲ್ಲಿ ಅವ್ರಿಗೊಂದು ಉಪಾಯ ಉಳಿಯುತ್ತೆ. ಆವಾಗೇನೆ ಕಡಲೆ ಹಿಟ್ಟು, ಸಕ್ಕರೆ ಮತ್ತು ತುಪ್ಪ ಇವೆಲ್ಲ ಮಿಕ್ಸ್ ಮಾಡಿ ಒಂದು ಸಿಹಿ ಖಾದ್ಯ ತಯಾರು ಮಾಡ್ತಾರೆ. ಅದೇ ಮೈಸೂರು ಪಾಕ್. ಅದು ತೊಗೊಂಬಂದು ರಾಜರ ಮುಂದೆ ಇಡ್ತಾರೆ. ರಾಜರು ತಿಂತಾರೆ. ಇದೇನು ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಹೇಗೆ ಮಾಡ್ತೀರಿ, ಇದ್ರ ಹೆಸರೇನಂತ ಕೇಳಿದಾಗ ಆವಾಗೇನೆ ಮಾದಪ್ಪ ಅವರು ಅದಕ್ಕೊಂದು ಹೆಸರು ಇಡ್ತಾರೆ, ಮೈಸೂರು ಪಾಕ್. ಮೈಸೂರು ಪಾಕ್ ಅಂತ ಇಡ್ತಾರೆ ಹೆಸರು. ಆವತ್ತು ಇಟ್ಕೊಂಡಿದ್ದೆ ಮೈಸೂರು ಪಾಕ್. ಇದಿಷ್ಟು ಈ ಮೈಸೂರು ಪಾಕಿನ ಮಹತ್ವ ಮತ್ತು ಇತಿಹಾಸ. ಥ್ಯಾಂಕ್ ಯು.